ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಿಟ್ಟಿನಲ್ಲಿ ಅದ್ಧೂರಿ ಸ್ವಾಗತವನ್ನ ಕೋರುವಂತ ನಿಟ್ಟಿನಲ್ಲಿ ಬಿಜೆಪಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಗರದ 6 ಕಡೆಗಳಲ್ಲಿ ಮೋದಿ ಸ್ವಾಗತಕ್ಕೆ ಬಿಜೆಪಿ ತಯಾರಿಗಳನ್ನ ಮಾಡಿಕೊಂಡಿದೆ. ಒಂದೊಂದು ಸ್ಥಳದಲ್ಲಿ ಶಾಸಕರ ನೇತೃತ್ವದಲ್ಲಿ ಸ್ವಾಗತವನ್ನ ಕೋರೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಪ್ರಧಾನಿ ಸಾಗುವಂತ ಮಾರ್ಗದಲ್ಲಿ ಶಾಸಕರು ಸ್ವಾಗತವನ್ನ ಕೋರೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ಮಾರ್ಗದಲ್ಲಿ ಜಯಘೋಷಗಳನ್ನ ಕೂಗುವುದು. ಒಂದೊಂದು ಪಾಯಿಂಟ್ ನಲ್ಲೂ ಕೂಡ ಒಬ್ಬೊಬ್ಬ ಶಾಸಕರ ನೇತೃತ್ವವನ್ನ ಇಲ್ಲಿ ವಹಿಸಲಾಗಿದೆ, ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. 6 ಕಡೆ ಒಟ್ಟು ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಬಿಜೆಪಿ ಶಾಸಕರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಶಾಸಕರ ನೇತೃತ್ವದಲ್ಲಿ ಕಾರ್ಯಕರ್ತರನ್ನೆಲ್ಲ ಒಗ್ಗೂಡಿಸಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂಗೆ ಜಯಘೋಷಗಳನ್ನ ಕೂಗೋದಕ್ಕೆ ಪ್ಲಾನ್ಗಳಾಗಿದೆ. 6 ಸ್ಪಾಟ್ ಯಾವುದು ಅಂತಾನು ತೋರಿಸ್ತಾ ಇದ್ದೀವಿ. ಮೇಕ್ರಿ ಸರ್ಕಲ್ನಲ್ಲಿ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸ್ವಾಗತವನ್ನ ಕೋರಲಾಗುತ್ತೆ. ಇನ್ನು 2ನೇ ಸ್ಪಾಟ್ ಅಂತಂದ್ರೆ ಚಾಲುಕ್ಯ ಸರ್ಕಲ್ನಲ್ಲಿ ಹರೀಶ್ ಅವರ ನೇತೃತ್ವದಲ್ಲಿ ಸ್ವಾಗತವನ್ನ ಕೋರಲಾಗುತ್ತೆ. 3ನೇ ಸ್ಪಾಟು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಗೋಪಾಲಯ್ಯ ಮತ್ತೆ ಸಪ್ತಗಿರಿ ಗೌಡ ಅವರ ನೇತೃತ್ವದಲ್ಲಿ ಸ್ವಾಗತ ಕೋರಲಾಗುತ್ತೆ. 4ನೇ ಸ್ಪಾಟು ಸೌತ್ ಎಂಡ್ ಸರ್ಕಲ್ ಅಶೋಕ್ ನೇತೃತ್ವದಲ್ಲಿ ಸ್ವಾಗತವನ್ನ ಕೋರಲಾಗುತ್ತೆ. ಒಟ್ಟು 6 ಸ್ಪಾಟ್ಗಳಲ್ಲಿ ಸ್ವಾಗತಕ್ಕೆ ಆಗಿದೆ. ಸೊ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. 6 ಸ್ಪಾಟ್ಗಳು ಯಾವ್ಯಾವುದು, ಯಾರ್ಯಾರಿಗೆ ನೇತೃತ್ವವನ್ನು ವಹಿಸಲಾಗಿದೆ, ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪ್ರಧಾನಿ ಬರ್ತಿದ್ದಂಗೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ? ಶರ್ಮಿತಾ, ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿಗೇನು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿಗೆ ದೊಡ್ಡ ಮಟ್ಟದ ಶಕ್ತಿ ಕೊಡ್ತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಒಂದ್ ಕಡೆ ಆಂತರಿಕ ಕಚ್ಚಾಟ, ಮತ್ತೊಂದ್ ಕಡೆ ನಾಯಕತ್ವದ ಬದಲಾವಣೆಯಿಂದಾಗಿ ರಾಜ್ಯ ಬಿಜೆಪಿ ಸೊರಗಿದೆ. ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿದ್ರು, ಬೇಸರಗೊಂಡಿದ್ರು. ಈಗ ನರೇಂದ್ರ ಮೋದಿ ಅವರ ಆಗಮನದಿಂದಾಗಿ ಎಲ್ಲೋ ಒಂದ್ ಕಡೆ ಅವರಿಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹಬ್ಬದ ಸಂಭ್ರಮವಾಗಿ ಅದನ್ನ ಸಂಭ್ರಮ ಪಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ನರೇಂದ್ರ ಮೋದಿ ಅವರು ಸರ್ಕಾರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಕೂಡ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಸುವಂತ ನಿಟ್ಟಿನಲ್ಲಿ ಬೆಂಗಳೂರಿನ 6 ಕಡೆಗಳಲ್ಲಿ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಮತ್ತೆ ಸಪ್ತಗಿರಿ ಗೌಡ, ಗೋಪಾಲಯ್ಯ, ಅದ್ರ ಜೊತೆಗೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಮತ್ತೆ ಶಾಸಕ CK ರಾಮಮೂರ್ತಿ ಸೇರಿದಂತೆ ಒಂದು 6 ಕಡೆಗಳಲ್ಲಿ ಈಗಾಗಲೇ ಶಾಸಕರ ನೇತೃತ್ವದಲ್ಲಿ ಆ ಭಾಗದ ಒಂದು 6-7 ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಕರೆದುಕೊಂಡು ಬಂದು ಅಲ್ಲಿ ಒಂದು 3,000, 4,000 ಮತ್ತೆ 5,000, 10,000 ಜನ ಹೀಗೆ ಕಾರ್ಯಕರ್ತರನ್ನು ಸೇರಿಸೋದ್ರ ಮುಖಾಂತರವಾಗಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಕೋರುವಂತದ್ದು, ಅವರ ಪರವಾಗಿ ಜಯ ಪರವಾದಂತಹ ಘೋಷಣೆಯನ್ನು ಕೂಗುವಂತದ್ದು, ಹೀಗೆ ಅವ್ರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಶರ್ಮಿತಾ, ನಾವೀಗ ರಾಗಿಗುಡ್ಡ ಬಳಿ ಇದ್ದೇವೆ. ಈಗಾಗಲೇ ನಾವು ಕಾಣಬಹುದಾಗಿದೆ. ಇದೇ ಒಂದು ರಾಗಿಗುಡ್ಡ ಮೆಟ್ರೋ ನಿಲ್ದಾಣ ಇವತ್ತು ಉದ್ಘಾಟನೆ ಆಗ್ತಾ ಇರುವಂತದ್ದು. ಇದೇ ಒಂದು ನಿಲ್ದಾಣದ ಮುಖಾಂತರವಾಗಿನೇ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತೆ ಕೇಂದ್ರದ ಸಚಿವರೆಲ್ಲರೂ ಕೂಡ ಇದೇ ಒಂದು ಮೆಟ್ರೋ ಮುಖಾಂತರವಾಗಿನೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತದ್ದು. ಈಗಾಗಲೇ ನಾವೇನ್ ಕಾಣ್ತಾ ಇದೀವಿ ಅಂದ್ರೆ ಏನು RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಮೆಟ್ರೋ ಏನು ಉದ್ಘಾಟನೆ ಆಗ್ತಾ ಇದೆ. ಇಲ್ಲಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್, ಈ ಒಂದು ಮೆಟ್ರೋ ಸ್ಟೇಷನ್ ಅಲ್ಲೇನೆ ನರೇಂದ್ರ ಮೋದಿ ಅವರು ಇಲ್ಲಿ ಏನು ಮೇಲ್ಗಡೆ ಹೋಗಿ ಅಂದ್ರೆ ಮೆಟ್ರೋ ಸ್ಟೇಷನ್ ಏನು ಮೇಲ್ಗಡೆ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ಅಲ್ಲಿ ಏನು ಮೆಟ್ರೋಗೆ ನೂತನವಾಗಿ ಉದ್ಘಾಟನೆ ಆಗ್ತಿರುವಂತಹ ಹಳದಿ ಮೆಟ್ರೋ ಏನಿದೆ ಅದಕ್ಕೆ ಹಸಿರು ನಿಶಾನೆಯನ್ನು ತರೋದ್ರ ಮುಖಾಂತರವಾಗಿ ಉದ್ಘಾಟನೆ ಮಾಡಿದೆ. ಅನ್ನೋ ಬಳಿಕವಾಗಿ ಇದೇ ಒಂದು ಮೆಟ್ರೋ ಮುಖಾಂತರವಾಗಿನೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತದ್ದು. ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಬಹಿರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರವಾಗಿ ರಾಜ್ಯದ ಮತ್ತೆ ಬೆಂಗಳೂರು ಜನರನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮುಂದಾಗಿರುವಂತದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಈ ಒಂದು ಜಾಗಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಕಾರಿನ ಮುಖಾಂತರವಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಕೇವಲವಾಗಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತೆ ಕೇಂದ್ರದ ಸಚಿವರಿಗೆ ಮಾತ್ರ ಇಲ್ಲಿಗೆ ಕೊಡುವಂತದ್ದು. ಇದು ವಿಶೇಷವಾಗಿ ಶರ್ಮಿತಾ, ಇಲ್ಲಿ ರಾಗಿಗುಡ್ಡ ದೇವಸ್ಥಾನದ 200 ಮೀಟರ್ ಹಿಂದೆ ಏನಿದೆ ಆ ಒಂದು ಸ್ಥಳದಲ್ಲಿ ಒಂದು ಗುರುತನ್ನು ಮಾಡ್ಕೊಂಡಿದ್ದಾರೆ ಶಾಸಕ CK ರಾಮಮೂರ್ತಿ ಅವರ ನೇತೃತ್ವದಲ್ಲಿ. ಅದೇ ಒಂದು ಜಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನೋ ಕೂಡಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತೆ ಈ ಭಾಗದ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಇಲ್ಲಿಗೆ ಬರ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ